ವಿರಾಮದ ನಂತರ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ಬುರುಡೆ ಗ್ಯಾಂಗ್ ಆಡಿದಂತಹ ಆಟಗಳು ಒಂದೆರಡಲ್ಲ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಪಿತೂರಿ ಮಾಡಿ ಷಡ್ಯಂತ್ರ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಈ 60 ವರ್ಷದ ಅಜ್ಜಿಯನ್ನ ಕರೆತಂದು ಈ ಅಜ್ಜಿಯಿಂದ ಹಸಿಬಿಸಿ ಸುಳ್ಳುಗಳನ್ನ ಹೇಳಿಸಿದ್ರು. ಇನ್ನು ಆ ಅಜ್ಜಿಯೋ ಒಂದು ಸುಳ್ಳನ್ನ ಹೇಳೋದಕ್ಕೆ 10 ಸುಳ್ಳುಗಳನ್ನ ಹೇಳೋದು. ಎಲ್ಲವೂ ಕೂಡ ಜಗಜ್ಜಾಹೀರಾಯಿತು. ಅನನ್ಯ ಭಟ್ ಅಂತೆ, ಅನನ್ಯ ಭಟ್ ಅಲ್ಲಿ ನಾಪತ್ತೆಯಾಗಿದ್ದಂತೆ, ಓದ್ತಾ ಇದ್ದದ್ದು MBBS ಅಂತೆ. ಒಂದ ಎರಡ ಈಗ ಎಲ್ಲದಕ್ಕೂ ಕೂಡ SIT ಅವರು ಇತಿಶ್ರೀ ಹಾಡಿದ್ದಾರೆ. ಏನಾಗಿದೆ ಈ ಅಜ್ಜಿ ಕಥೆ ನೋಡಿ ನೀವು. ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್. ಬುರುಡೆ ಗ್ಯಾಂಗ್ ನಂಬಿ ಕೆಟ್ಟ ಮ್ಯಾಜಿಕ್ ಅಜ್ಜಿ. ಬುರುಡೆ ಕೇಸ್ನಲ್ಲಿ ಸುಜಾತಾ ಭಟ್ ಅನ್ನೋ ಮ್ಯಾಜಿಕ್ ಅಜ್ಜಿ ಎಂಟ್ರಿ ಕೊಟ್ಟಿದ್ದಳು. ಧರ್ಮಸ್ಥಳದಲ್ಲಿ ನನ್ನ ಮಗಳು ಕಾಣೆಯಾಗಿದ್ದಳು ಅಂತ ಇಡೀ ರಾಜ್ಯದ ಮುಂದೆ ಕಲ್ಲರ್ ಕಾಗೆ ಹಾರಿಸಿದಳು. ಅದಾದ ನಂತರ ಸುಜಾತಾ ಭಟ್ ಸುಳ್ಳಿನ ಪುರಾಣ ಬಯಲಾಗಿತ್ತು. ಅನನ್ಯ ಭಟ್ ತನ್ನ ಮಗಳೇ ಅಲ್ಲ ಅಂತ ಸತ್ಯ ಕಕ್ಕಿದರು. ಆದ್ರೆ ಈಗ ಸುಜಾತಾ ಅಜ್ಜಿ ಏಕಾಂಗಿಯಾಗಿದ್ದಾರೆ. ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಸಹಾಯ ಮಾಡ್ತೀವಿ ಅಂತ ನನ್ನ ಕರೆದೊಯ್ದರು. ನಾನು ಈಗ ಬುರುಡೆ ಗ್ಯಾಂಗ್ ಹೇಳೋದೇ ಬೇಡ, ಬಿ ಗ್ಯಾಂಗ್ನವರು ನನ್ನನ್ನ ಕರ್ಕೊಂಡು ಬಂದ್ರು. ನನ್ನ ಮನೆ ಬಾಗಿಲಿಗೆ ಬಂದು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಕರ್ಕೊಂಡು ಹೋದ್ರು. ಎಲ್ಲ ಈ ರೀತಿ ನಡೆದಿದೆ. ಅದಾದ ಮೇಲೆ ಒಂದೊಂದೇ ಬಹಿರಂಗವಾಗಿ ಬರ್ತಾ ಇದೆ ಬುರುಡೆ ಗ್ಯಾಂಗ್ನ ವಿಚಾರಗಳು. ಬುರುಡೆ ಕೇಸನ್ನ CBIಗೆ ವಹಿಸಬೇಕು. SITಯಲ್ಲಿ ಸರಿಗಿಲ್ಲ ವ್ಯಕ್ತಿಗಳು, SIT ತನಿಖೆ ದಿಕ್ಕು ತಪ್ಪಿ ಹೋಗಿದೆ ಅನ್ನುವಂತ ಮಾಹಿತಿಗಳನ್ನ ಕೊಡ್ತಿರ್ಬೇಕಾಗಿದ್ರೆ ನನ್ನ ಲೆಕ್ಕದಲ್ಲಿ ಇನ್ನು ಮುಂದೆ ಇದನ್ನ ನಾನ್ಯಾವುದಕ್ಕೂ ಇಲ್ಲ, ಈ ಬುರುಡೆ ಇದನ್ನ CBIಗೆ ಕೊಡೋದೇ ಒಳ್ಳೇದು ನನ್ನ ಲೆಕ್ಕದಲ್ಲಿ. CBI ಬಂದ್ರೆ CBI ಒಳ್ಳೆ ಇನ್ವೆಸ್ಟಿಗೇಟ್ ಮಾಡಿ ಒಂದು ಹಂತಕ್ಕೆ ತಂದು ನಿಲ್ಲಿಸ್ಲಿ. ನನ್ನನ್ನ ಗೊಂಬೆಯಂತೆ ಆಡಿಸಿದ್ರು. ಗೊಂಬೆ ತರ ನನ್ನನ್ನ ವಯಸ್ಸಾದ 60 ವಯಸ್ಸಿನ ಹೆಂಗಸನ್ನ ಒಂದು ಗೊಂಬೆ ತರ ಆಡಿಸ್ಕೊಂಡು ನನ್ನನ್ನ ಒಂದು ಮಟ್ಟಕ್ಕೆ ತಂದು ನನ್ನ ಜೀವನದ ಒಂದು ವೃತ್ತಿಯನ್ನೇ ಹಾಳು ಮಾಡಿ ಹಾಕಿದ್ದಾರೆ. ಮಟ್ಟಣ್ಣನವರ 5-10 ಸಾವಿರ ರೂಪಾಯಿ ಕೊಟ್ಟಿದ್ರು. ಹಣನೂ ಕೊಟ್ಟಿಲ್ಲ, ಒಂದು 5ರಿಂದ 10 ಸಾವಿರ ರೂಪಾಯಿ ಕೊಟ್ಟಿದ್ದಾರೆ. ಆ 5-10 ಸಾವಿರ ರೂಪಾಯಿಗೂ ನಾನು ಅವರಿಗೆ ರಿಟರ್ನ್ ನಾನು ಅದಕ್ಕೆ ಏನ್ ಕೊಡಬೇಕೋ ಅದನ್ನು ನಾನು ಕೊಟ್ಟಿದ್ದೀನಿ ಅವರಿಗೆ. ಅದು ಜಾಸ್ತಿ ಕೊಟ್ಟಿದ್ದೀನಿ. ನಾನು ಈಗ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ನಂಗೆ ಈ ಮಟ್ಟಕ್ಕೆ ಬರ್ತಾರೆ, ಈ ಮಾಧ್ಯಮಗಳಿಂದ ನಾನು ಈ ರೀತಿ ಇದಾಗ್ತಾ ಇದ್ದೀನಿ ಅಥವಾ ಈ ರೀತಿ ನನ್ನನ್ನು ಈ ಹಂತಕ್ಕೆ ತಂದು ನಿಲ್ಲಿಸ್ತಾರೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಒಂದು ಕಡೆಯಿಂದ ನಾನು ತಪ್ಪಿದ್ದೀನಿ ಅನ್ನುವಂಥದ್ದು ನನಗೆ ನನ್ನ ಆತ್ಮಕ್ಕೆ ನಾನೇ ವಂಚನೆ ಮಾಡ್ಕೊಂಡಾಗಿದೆ. ಕೆಲವು ವಿಚಾರದಲ್ಲಿ ನನ್ನ ಆತ್ಮ ವಂಚನೆ ನನಗೆ ಇವಾಗ ಪಶ್ಚಾತ್ತಾಪವನ್ನು ಕೊಡ್ತಾ ಇದೆ. ಕಾವೊಂದರ ಕಾಲಿಗೆ ಬಿದ್ದು ಕ್ಷಮೆ ಕೇಳುವೆ. ನಂದೆಲ್ಲ ಮುಗ್ದು ಹೋಗಿ ಆಗಿದೆ. ಹಾಗಾಗಿ ಒಂದು ಹಂತಕ್ಕೆ ಬರಲಿ, ಒಂದು ಹಂತಕ್ಕೆ ಬಂದ ಮೇಲೆ ನಾನು ಹೋಗಿ ಧರ್ಮಸ್ಥಳ ಇದಕ್ಕೆ ಹೋಗಿ ನಾನು ಕ್ಷಮೆ ಯಾಚಿಸಿ ಮಂಜುನಾಥನ ದರ್ಶನ ಮಾಡಿಕೊಂಡು ಹೆಗ್ಡೆ ಅವರ ಕಾಲಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತ ಇದ್ದೀನಿ. ಎಲ್ಲೋ ಏಕಾಂಗಿಯಾಗಿ 3 ಹೊತ್ತು ಊಟಕ್ಕೆ ಅಲೆದಾಡುತ್ತಿದ್ದ ಸುಜಾತಾ ಭಟ್ರನ್ನ ತಮ್ಮ ಪಿತೂರಿಗೆ ಬಳಸಿಕೊಂಡ ಬುರುಡೆ ಗ್ಯಾಂಗ್ ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮದ ನಂತರ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ಬುರುಡೆ ಗ್ಯಾಂಗ್ ಆಡಿದಂತಹ ಆಟಗಳು ಒಂದೆರಡಲ್ಲ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಪಿತೂರಿ ಮಾಡಿ ಷಡ್ಯಂತ್ರ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಈ 60 ವರ್ಷದ ಅಜ್ಜಿಯನ್ನ ಕರೆತಂದು ಈ ಅಜ್ಜಿಯಿಂದ ಹಸಿಬಿಸಿ ಸುಳ್ಳುಗಳನ್ನ ಹೇಳಿಸಿದ್ರು. ಇನ್ನು ಆ ಅಜ್ಜಿಯೋ ಒಂದು ಸುಳ್ಳನ್ನ ಹೇಳೋದಕ್ಕೆ 10 ಸುಳ್ಳುಗಳನ್ನ ಹೇಳೋದು. ಎಲ್ಲವೂ ಕೂಡ ಜಗಜ್ಜಾಹೀರಾಯಿತು. ಅನನ್ಯ ಭಟ್ ಅಂತೆ, ಅನನ್ಯ ಭಟ್ ಅಲ್ಲಿ ನಾಪತ್ತೆಯಾಗಿದ್ದಂತೆ, ಓದ್ತಾ ಇದ್ದದ್ದು MBBS ಅಂತೆ. ಒಂದ ಎರಡ ಈಗ ಎಲ್ಲದಕ್ಕೂ ಕೂಡ SIT ಅವರು ಇತಿಶ್ರೀ ಹಾಡಿದ್ದಾರೆ. ಏನಾಗಿದೆ ಈ ಅಜ್ಜಿ ಕಥೆ ನೋಡಿ ನೀವು. ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್.
ಬುರುಡೆ ಗ್ಯಾಂಗ್ ನಂಬಿ ಕೆಟ್ಟ ಮ್ಯಾಜಿಕ್ ಅಜ್ಜಿ. ಬುರುಡೆ ಕೇಸ್ನಲ್ಲಿ ಸುಜಾತ ಭಟ್ ಅನ್ನೋ ಮ್ಯಾಜಿಕ್ ಅಜ್ಜಿ ಎಂಟ್ರಿ ಕೊಟ್ಟಿದ್ದಳು. ಧರ್ಮಸ್ಥಳದಲ್ಲಿ ನನ್ನ ಮಗಳು ಕಾಣೆಯಾಗಿದ್ದಳು ಅಂತ ಇಡೀ ರಾಜ್ಯದ ಮುಂದೆ ಕಲ್ಲರ್ ಕಾಗೆ ಹಾರಿಸಿದ್ದಳು. ಅದಾದ ನಂತರ ಸುಜಾತ ಭಟ್ ಸುಳ್ಳಿನ ಪುರಾಣ ಬಯಲಾಗಿತ್ತು. ಅನನ್ಯ ಭಟ್ ತನ್ನ ಮಗಳೇ ಅಲ್ಲ ಅಂತ ಸತ್ಯ ಕಕ್ಕಿದರು. ಆದ್ರೆ ಈಗ ಸುಜಾತ ಅಜ್ಜಿ ಏಕಾಂಗಿಯಾಗಿದ್ದಾರೆ. ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಸಹಾಯ ಮಾಡ್ತೀವಿ ಅಂತ ನನ್ನ ಕರೆದೊಯ್ದರು. ನಾನು ಈಗ ಬುರುಡೆ ಗ್ಯಾಂಗ್ ಹೇಳೋದೇ ಬೇಡ, ಬಿ ಗ್ಯಾಂಗ್ನವರು ನನ್ನನ್ನ ಕರ್ಕೊಂಡು ಬಂದ್ರು. ನನ್ನ ಮನೆ ಬಾಗಿಲಿಗೆ ಬಂದು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು, ಕರ್ಕೊಂಡು ಹೋದ್ರು. ಎಲ್ಲ ಈ ರೀತಿ ನಡೆದಿದೆ. ಅದಾದ ಮೇಲೆ ಒಂದೊಂದೇ ಬಹಿರಂಗವಾಗಿ ಬರ್ತಾ ಇದೆ ಬುರುಡೆ ಗ್ಯಾಂಗ್ನ ವಿಚಾರಗಳು. ಬುರುಡೆ ಕೇಸನ್ನ ಸಿಬಿಐಗೆ ವಹಿಸಬೇಕು. ಎಸ್ಐಟಿಯಲ್ಲಿ ಸರಿಗಿಲ್ಲ ವ್ಯಕ್ತಿಗಳು, ಎಸ್ಐಟಿ ತನಿಖೆ ದಿಕ್ಕು ತಪ್ಪಿ ಹೋಗಿದೆ ಅನ್ನುವಂತ ಮಾಹಿತಿಗಳನ್ನ ಕೊಡ್ತಿರ್ಬೇಕಾಗಿದ್ರೆ, ನನ್ನ ಲೆಕ್ಕದಲ್ಲಿ ಇನ್ನು ಮುಂದೆ ಇದನ್ನ ನಾನ್ಯಾವುದಕ್ಕೂ ಇಲ್ಲ, ಈ ಬುರುಡೆ ಇದನ್ನ ಸಿಬಿಐಗೆ ಕೊಡೋದೇ ಒಳ್ಳೇದು. ನನ್ನ ಲೆಕ್ಕದಲ್ಲಿ ಸಿಬಿಐ ಬಂದ್ರೆ ಸಿಬಿಐ ಒಳ್ಳೆ ಇನ್ವೆಸ್ಟಿಗೇಟ್ ಮಾಡಿ ಒಂದು ಹಂತಕ್ಕೆ ತಂದು ನಿಲ್ಲಿಸ್ಲಿ. ನನ್ನನ್ನ ಗೊಂಬೆಯಂತೆ ಆಡಿಸಿದ್ರು. ಗೊಂಬೆ ತರ ನನ್ನನ್ನ ವಯಸ್ಸಾದ 60 ವಯಸ್ಸಿನ ಹೆಂಗಸನ್ನ ಒಂದು ಗೊಂಬೆ ತರ ಆಡಿಸ್ಕೊಂಡು ನನ್ನನ್ನ ಒಂದು ಮಟ್ಟಕ್ಕೆ ತಂದು ನನ್ನ ಜೀವನದ ಒಂದು ವೃತ್ತಿಯನ್ನೇ ಹಾಳು ಮಾಡಿ ಹಾಕಿದ್ದಾರೆ. ಮಟ್ಟಣ್ಣನವರ 5-10 ಸಾವಿರ ರೂಪಾಯಿ ಕೊಟ್ಟಿದ್ರು. ಹಣನೂ ಕೊಟ್ಟಿಲ್ಲ, ಒಂದು 5ರಿಂದ 10 ಸಾವಿರ ರೂಪಾಯಿ ಕೊಟ್ಟಿದ್ದಾರೆ. ಆ 5-10 ಸಾವಿರ ರೂಪಾಯಿಗೂ ನಾನು ಅವರಿಗೆ ರಿಟರ್ನ್, ನಾನು ಅದಕ್ಕೆ ಏನ್ ಕೊಡಬೇಕೋ ಅದನ್ನು ನಾನು ಕೊಟ್ಟಿದ್ದೀನಿ ಅವರಿಗೆ. ಅದು ಜಾಸ್ತಿ ಕೊಟ್ಟಿದ್ದೀನಿ. ನಾನು ಈಗ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ನಂಗೆ ಈ ಮಟ್ಟಕ್ಕೆ ಬರ್ತಾರೆ, ಈ ಮಾಧ್ಯಮಗಳಿಂದ ನಾನು ಈ ರೀತಿ ಇದಾಗ್ತಾ ಇದ್ದೀನಿ ಅಥವಾ ಈ ರೀತಿ ನನ್ನನ್ನು ಈ ಹಂತಕ್ಕೆ ತಂದು ನಿಲ್ಲಿಸ್ತಾರೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಒಂದು ಕಡೆಯಿಂದ ನಾನು ತಪ್ಪಿದ್ದೀನಿ ಅನ್ನುವಂಥದ್ದು ನನಗೆ, ನನ್ನ ಆತ್ಮಕ್ಕೆ ನಾನೇ ವಂಚನೆ ಮಾಡ್ಕೊಂಡಾಗಿದೆ. ಕೆಲವು ವಿಚಾರದಲ್ಲಿ ನನ್ನ ಆತ್ಮ ವಂಚನೆ ನನಗೆ ಇವಾಗ ಪಶ್ಚಾತ್ತಾಪವನ್ನು ಕೊಡ್ತಾ ಇದೆ. ಕಾವೊಂದರ ಕಾಲಿಗೆ ಬಿದ್ದು ಕ್ಷಮೆ ಕೇಳುವೆ. ನಂದೆಲ್ಲ ಮುಗ್ದು ಹೋಗಿ ಆಗಿದೆ. ಹಾಗಾಗಿ ಒಂದು ಹಂತಕ್ಕೆ ಬರಲಿ, ಒಂದು ಹಂತಕ್ಕೆ ಬಂದ ಮೇಲೆ ನಾನು ಹೋಗಿ ಧರ್ಮಸ್ಥಳ ಇದಕ್ಕೆ ಹೋಗಿ ನಾನು ಕ್ಷಮೆ ಯಾಚಿಸಿ ಮಂಜುನಾಥನ ದರ್ಶನ ಮಾಡಿಕೊಂಡು ಹೆಗ್ಡೆ ಅವರ ಕಾಲಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತ ಇದ್ದೀನಿ. ಎಲ್ಲೋ ಏಕಾಂಗಿಯಾಗಿ 3 ಹೊತ್ತು ಊಟಕ್ಕೆ ಅಲೆದಾಡುತ್ತಿದ್ದ ಸುಜಾತ ಭಟ್ರನ್ನ ತಮ್ಮ ಪಿತೂರಿಗೆ ಬಳಸಿಕೊಂಡ ಬುರುಡೆ ಗ್ಯಾಂಗ್ ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮದ ನಂತರ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ಬುರುಡೆ ಗ್ಯಾಂಗ್ ಆಡಿದಂತಹ ಆಟಗಳು ಒಂದೆರಡಲ್ಲ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಪಿತೂರಿ ಮಾಡಿ, ಷಡ್ಯಂತ್ರ ಮಾಡಿ, ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಈ 60 ವರ್ಷದ ಅಜ್ಜಿಯನ್ನ ಕರೆತಂದು ಈ ಅಜ್ಜಿಯಿಂದ ಹಸಿಬಿಸಿ ಸುಳ್ಳುಗಳನ್ನ ಹೇಳಿಸಿದ್ರು. ಇನ್ನು ಆ ಅಜ್ಜಿಯೋ ಒಂದು ಸುಳ್ಳನ್ನ ಹೇಳೋದಕ್ಕೆ 10 ಸುಳ್ಳುಗಳನ್ನ ಹೇಳೋದು. ಎಲ್ಲವೂ ಕೂಡ ಜಗಜ್ಜಾಹೀರಾಯಿತು. ಅನನ್ಯ ಭಟ್ ಅಂತೆ, ಆ ಅನನ್ಯ ಭಟ್ ಅಲ್ಲಿ ನಾಪತ್ತೆಯಾಗಿದ್ದಂತೆ, ಓದ್ತಾ ಇದ್ದದ್ದು MBBS ಅಂತೆ. ಒಂದ ಎರಡ, ಈಗ ಎಲ್ಲದಕ್ಕೂ ಕೂಡ SIT ಅವರು ಇತಿಶ್ರೀ ಹಾಡಿದ್ದಾರೆ. ಏನಾಗಿದೆ ಈ ಅಜ್ಜಿ ಕಥೆ ನೋಡಿ ನೀವು. ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತ ಭಟ್ ಎಕ್ಸ್ಕ್ಲೂಸಿವ್. ಬುರುಡೆ ಗ್ಯಾಂಗ್ ನಂಬಿ ಕೆಟ್ಟ ಮ್ಯಾಜಿಕ್ ಅಜ್ಜಿ. ಬುರುಡೆ ಕೇಸ್ನಲ್ಲಿ ಸುಜಾತ ಭಟ್ ಅನ್ನೋ ಮ್ಯಾಜಿಕ್ ಅಜ್ಜಿ ಎಂಟ್ರಿ ಕೊಟ್ಟಿದ್ದಳು. ಧರ್ಮಸ್ಥಳದಲ್ಲಿ ನನ್ನ ಮಗಳು ಕಾಣೆಯಾಗಿದ್ದಳು ಅಂತ ಇಡೀ ರಾಜ್ಯದ ಮುಂದೆ ಕಲ್ಲರ್ ಕಾಗೆ ಹಾರಿಸಿದ್ದಳು. ಅದಾದ ನಂತರ ಸುಜಾತ ಭಟ್ ಸುಳ್ಳಿನ ಪುರಾಣ ಬಯಲಾಗಿತ್ತು. ಅನನ್ಯ ಭಟ್ ತನ್ನ ಮಗಳೇ ಅಲ್ಲ ಅಂತ ಸತ್ಯ ಕಕ್ಕಿದರು. ಆದ್ರೆ ಈಗ ಸುಜಾತ ಅಜ್ಜಿ ಏಕಾಂಗಿಯಾಗಿದ್ದಾರೆ. ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಸಹಾಯ ಮಾಡ್ತೀವಿ ಅಂತ ನನ್ನ ಕರೆದೊಯ್ದರು. ನಾನು ಈಗ ಬುರುಡೆ ಗ್ಯಾಂಗ್ ಹೇಳೋದೇ ಬೇಡ, ಬಿ ಗ್ಯಾಂಗ್ನವರು ನನ್ನನ್ನ ಕರ್ಕೊಂಡು ಬಂದ್ರು. ನನ್ನ ಮನೆ ಬಾಗಿಲಿಗೆ ಬಂದು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು, ಕರ್ಕೊಂಡು ಹೋದ್ರು. ಎಲ್ಲ ಈ ರೀತಿ ನಡೆದಿದೆ. ಅದಾದ ಮೇಲೆ ಒಂದೊಂದೇ ಬಹಿರಂಗವಾಗಿ ಬರ್ತಾ ಇದೆ ಬುರುಡೆ ಗ್ಯಾಂಗ್ನ ವಿಚಾರಗಳು. ಬುರುಡೆ ಕೇಸನ್ನ ಸಿಬಿಐಗೆ ವಹಿಸಬೇಕು. ಎಸ್ಐಟಿಯಲ್ಲಿ ಸರಿಗಿಲ್ಲ ವ್ಯಕ್ತಿಗಳು, ಎಸ್ಐಟಿ ತನಿಖೆ ದಿಕ್ಕು ತಪ್ಪಿ ಹೋಗಿದೆ ಅನ್ನುವಂತ ಮಾಹಿತಿಗಳನ್ನ ಕೊಡ್ತಿರ್ಬೇಕಾಗಿದ್ರೆ, ನನ್ನ ಲೆಕ್ಕದಲ್ಲಿ ಇನ್ನು ಮುಂದೆ ಇದನ್ನ ನಾನ್ಯಾವುದಕ್ಕೂ ಇಲ್ಲ,
ಈ ಬುರುಡೆ ಇದನ್ನ ಸಿಬಿಐಗೆ ಕೊಡೋದೇ ಒಳ್ಳೇದು ನನ್ನ ಲೆಕ್ಕದಲ್ಲಿನು. ಸಿಬಿಐ ಬಂದ್ರೆ ಸಿಬಿಐ ಒಳ್ಳೆ ಇನ್ವೆಸ್ಟಿಗೇಟ್ ಮಾಡಿ ಒಂದು ಹಂತಕ್ಕೆ ತಂದು ನಿಲ್ಲಿಸ್ಲಿ. ನನ್ನನ್ನ ಗೊಂಬೆಯಂತೆ ಆಡಿಸಿದ್ರು. ಗೊಂಬೆ ತರ ನನ್ನನ್ನ ವಯಸ್ಸಾದ 60 ವಯಸ್ಸಿನ ಹೆಂಗಸನ್ನ ಒಂದು ಗೊಂಬೆ ತರ ಆಡಿಸ್ಕೊಂಡು ನನ್ನನ್ನ ಒಂದು ಮಟ್ಟಕ್ಕೆ ತಂದು ನನ್ನ ಜೀವನದ ಒಂದು ಇದನ್ನೇ ವೃತ್ತಿಯನ್ನೇ ಹಾಳು ಮಾಡಿ ಹಾಕಿದ್ದಾರೆ. ಮಟ್ಟಣ್ಣನವರ 5-10 ಸಾವಿರ ರೂಪಾಯಿ ಕೊಟ್ಟಿದ್ರು. ಹಣನೂ ಕೊಟ್ಟಿಲ್ಲ, ಒಂದು 5ರಿಂದ 10 ಸಾವಿರ ರೂಪಾಯಿ ಕೊಟ್ಟಿದ್ದಾರೆ. ಆ 5-10 ಸಾವಿರ ರೂಪಾಯಿಗೂ ನಾನು ಅವರಿಗೆ ರಿಟರ್ನ್ ನಾನು ಅದಕ್ಕೆ ಏನ್ ಕೊಡಬೇಕೋ ಅದನ್ನು ನಾನು ಕೊಟ್ಟಿದ್ದೀನಿ ಅವರಿಗೆ. ಅದು ಜಾಸ್ತಿ ಕೊಟ್ಟಿದ್ದೀನಿ. ನಾನು ಈಗ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ನಂಗೆ ಈ ಮಟ್ಟಕ್ಕೆ ಬರ್ತಾರೆ, ಈ ಮಾಧ್ಯಮಗಳಿಂದ ನಾನು ಈ ರೀತಿ ಇದಾಗ್ತಾ ಇದ್ದೀನಿ ಅಥವಾ ಈ ರೀತಿ ನನ್ನನ್ನು ಈ ಹಂತಕ್ಕೆ ತಂದು ನಿಲ್ಲಿಸ್ತಾರೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಒಂದು ಕಡೆಯಿಂದ ನಾನು ತಪ್ಪಿದ್ದೀನಿ ಅನ್ನುವಂಥದ್ದು ನನಗೆ ನನ್ನ ಆತ್ಮಕ್ಕೆ ನಾನೇ ವಂಚನೆ ಮಾಡ್ಕೊಂಡಾಗಿದೆ. ಕೆಲವು ವಿಚಾರದಲ್ಲಿ ನನ್ನ ಆತ್ಮ ವಂಚನೆ ನನಗೆ ಇವಾಗ ಪಶ್ಚಾತ್ತಾಪವನ್ನ ಕೊಡ್ತಾ ಇದೆ. ಕಾವೊಂದರ ಕಾಲಿಗೆ ಬಿದ್ದು ಕ್ಷಮೆ ಕೇಳುವೆ. ನಂದೆಲ್ಲ ಮುಗ್ದು ಹೋಗಿ ಆಗಿದೆ. ಹಾಗಾಗಿ ಒಂದು ಹಂತಕ್ಕೆ ಬರಲಿ, ಒಂದು ಹಂತಕ್ಕೆ ಬಂದ ಮೇಲೆ ನಾನು ಹೋಗಿ ಧರ್ಮಸ್ಥಳ ಇದಕ್ಕೆ ಹೋಗಿ ನಾನು ಕ್ಷಮೆ ಯಾಚಿಸಿ ಮಂಜುನಾಥನ ದರ್ಶನ ಮಾಡಿಕೊಂಡು ಹೆಗ್ಡೆ ಅವರ ಕಾಲಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತ ಇದ್ದೀನಿ. ಎಲ್ಲೋ ಏಕಾಂಗಿಯಾಗಿ 3 ಹೊತ್ತು ಊಟಕ್ಕೆ ಅಲೆದಾಡುತ್ತಿದ್ದ ಸುಜಾತ ಭಟ್ರನ್ನ ತಮ್ಮ ಪಿತೂರಿಗೆ ಬಳಸಿಕೊಂಡ ಬುರುಡೆ ಗ್ಯಾಂಗ್ ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.